ಸ್ನೇಹಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹನಿಯಲ್ಲಿದೆ ಜೀವ. ಇದು ಸೌಮ್ಯ ತಿಲಕ್ ಶೆಟ್ಟಿ ಅವರ ಕವನದ ಸಾಲು. ಸರಸ್ವತಿಯ ಮುಡಿಗೆ ಒಂದು ಹೊಸ ಕೃತಿ ಇವತ್ತು ಬಂದಿದೆ ಎನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ತುಂಬಾ ಸಂತೋಷದ ವಿಷಯ. ಚಿತ್ರ ಇದೆ. ಆ ಬರೆಯುವ ಚಿತ್ರದಲ್ಲಿ ಎಡದ ಕೈಯಲ್ಲಿ ಬರೆಯುವಂತಹ ಚಿತ್ರ, ಅದು ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಅವರ ಒಂದು ಮಾತು ನೋಡಿ, ಕೃಷ್ಣನ ಧರ್ಮಗೀತ ಮುನ್ನಡೆಸುವ ರಥವನ್ನು ನ್ಯಾಯದ ಹಾದಿಯಲ್ಲಿ ಕಲಕಿತು ಮನಸ್ಸನ್ನು. ಕುರುಕ್ಷೇತ್ರವೆಂದರೆ ಕೇವಲ ಯುದ್ಧ ಭೂಮಿಯಲ್ಲ, ಅಹಂಕಾರ ಅಳಿದು ಧರ್ಮ ಗೆಲ್ಲುವುದು ಸುಳ್ಳಲ್ಲ. ಮಸಿ ಅಂದರೆ ಕಪ್ಪು ಎನ್ನುವಂಥದ್ದು ಒಂದು ಅರ್ಥ ಇದೆ. ಅದರಿಂದ ಸಾಮಾನ್ಯವಾಗಿ ಅದೊಂದು ಒಳ್ಳೆಯ ಶಕುನ ಅಲ್ಲ, ಕಪ್ಪು ಅಂತೇಳಿ ಹೇಳುವಂಥದ್ದು ಇದೆ. ಒಂದು ರೀತಿಯಲ್ಲಿ ತಿದ್ದುವ ಗುಣ ಇರುವಂಥದ್ದು ಅಂತ. ಅದರಿಂದ ಬರವಣಿಗೆ ಅದು ಮಸಿಯ ಮಾತು ಅಂತೇಳಿ ಆದಾಗ, ಮಸಿ ಅಂದ್ರೆ ಕಪ್ಪು, ಕಪ್ಪಿನಿಂದಲೇ ಬೆಳಕು ಬರಬೇಕು ಅಥವಾ ಕತ್ತಲೆಯಿಂದಲೇ ಬೆಳಕು ಬರಬೇಕು. ಲಿಮೆರಿಕ್ ಕವನಗಳಿದ್ದಾವೆ, ಚಿತ್ರ ಕವನಗಳಿದ್ದಾವೆ, ಗಜಲ್ಗಳಿದ್ದಾವೆ, ಹಾಸ್ಯ ಕವನಗಳಿದ್ದಾವೆ. ಅಂದ್ರೆ ಇಷ್ಟು ಅಗಾಧತೆಯನ್ನ ಗಮನಿಸಿ ನನಗೆ ಎಷ್ಟೋ ಸಂದ ಆ ಕವನಗಳನ್ನ ಓದುವಾಗ ಅನಿಸುವುದು, ಸೌಮ್ಯ ಅವರ ಹತ್ರ ಯಾವುದೇ ಒಂದು ವಸ್ತುವನ್ನ ಕೊಟ್ಟರೆ ಅದಕ್ಕೊಂದು ಕವನ ರಚನೆ ಮಾಡುತ್ತಾರೆ ಅವರು. ಅಷ್ಟು ಸಾಮರ್ಥ್ಯ ಆ ಬರವಣಿಗೆಯಲ್ಲಿ ಇದೆ ಎನ್ನುವಂಥದ್ದನ್ನ ಗಮನಿಸಿಕೊಳ್ಳೋದು. ನಾವು ಹೀಗೆ ಹೇಳುವಾಗ ಸಾಮಾನ್ಯವಾಗಿ ಹೇಳೋದಿದೆ, ಅವರೇನು ಬರೆಯುವುದು ಅಂತೇಳಿ ಹೇಳಿದ್ರೆ ಒಂದು ಹಿಡಿಸೀಡು ಕೊಟ್ಟರು ಅದರ ಬಗ್ಗೆ ಬರೆದು ಬಿಡ್ತಾರೆ ಅವರು ಅಂತ. ಆದಾಯ ಇದೆ, ಮನೆಯ ವಾತಾವರಣದಲ್ಲಿ ಇರಬೇಕು, ತಾನೊಂದು ಕಡೆ ಕೆಲಸ ಮಾಡಬೇಕು, ಮನೆಯ ಕಾರ್ಯಗಳಿದ್ದಾವೆ. ಇದನ್ನೆಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಾಗ ಸಹಜವಾಗಿ ಸಿಟ್ಟು ಬರುವಂಥದ್ದು, ಆಕ್ರೋಶ ಬರುವಂಥದ್ದು ಅಥವಾ ವ್ಯವಸ್ಥೆಯ ಬಗೆಗೆ ಸಿಟ್ಟು ಬರುವಂಥದ್ದು ಇದೆಲ್ಲವೂ ಇರಬೇಕಾಗಿತ್ತು. ಆದ್ರೆ ಅದು ಎಲ್ಲೂ ಕೂಡ ಇಲ್ಲ. ಇದ್ರೂ ಕೂಡ ಅದು ಬಹಳ ಸಂಯಮಯುಕ್ತವಾಗಿ ಇದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನಗೆ ಸಿಗಲಿ ಹೊಸ ಬಾಳು, ಹೋಗಿಬಿಡು ನೀನು, ನಿನಗೆ ಸಿಗಲಿ ಹೊಸ ಬಾಳು. ಅಂದ್ರೆ ಭಗ್ನ ಪ್ರೇಮಿ ಈಗ ತನ್ನನ್ನು ಪ್ರೀತಿಸಿದಂತಹ ಒಬ್ಬ ಯುವಕ ಕೈ ಕೊಟ್ಟಿದ್ದಾನೆ ಅಂತೇಳಿ ಆದಾಗ ಯೋಚನೆ ಮಾಡುವಂತಹ ಒಂದು ಬರಹ ಹೇಗಿದೆ ಅಂತ ನೋಡಿ. ಹೋಗಿಬಿಡು ನೀನು, ನಿನಗೆ ಸಿಗಲಿ ಹೊಸ ಬಾಳು, ನನ್ನ ಪಾಲಿಗೆ ಉಳಿಯಲಿ ಈ ಒಂಟಿತನದ ಗೋಳು, ನನ್ನ ಪಾಲಿಗೆ ಉಳಿಯಲಿ ಈ ಒಂಟಿತನದ ಗೋಳು. ಮರೆತು ಬಿಡುವೆ ನಿನ್ನನ್ನು ಎಂದು ನಾ ಹೇಳಲಾರೆ, ಮರೆತು ಬಿಡುವೆ ನಿನ್ನನ್ನು ಎಂದು ನಾ ಹೇಳಲಾರೆ, ನಿನ್ನ ನೆನಪಿನಲ್ಲೇ ನಾನು ಕಣ್ಮರೆಯಾಗುವ ತಾರೆ. ಭಾವ, ಸಮಾನತೆಯ ಭಾವ, ಇದನ್ನ ನಾವು ಗಮನಿಸಿಕೊಳ್ಬೇಕು. ಇದು ಮಹತ್ವಾಕಾಂಕ್ಷೆಯ ಬಗೆಗೆ ಅಲ್ಲಿ ವ್ಯಕ್ತ ಆಗುವುದಿಲ್ಲ. ಭಾವದಲ್ಲೂ ಕೂಡ ಅಂತಹ ಮಹತ್ವಾಕಾಂಕ್ಷೆಯ ವಿವರಗಳು ಕಾಣಿಸ್ತಾ ಇಲ್ಲ. ಇರಬೇಕು ಅಂತೇಳಿ ಹೇಳುವಂತ ಒಂದು ನಿಯಮ ಈಗ ಇಲ್ಲ. ಅಥವಾ 4 ಸಾಲ ಪ್ರತಿ ಕವನಗಳು ಕೂಡ ಪ್ರಾಸದಲ್ಲಿ ಮುಕ್ತಾಯ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಈ ಪ್ರಾಸಗಳು ಏನ್ ಮಾಡುತ್ತವೆ ಅಂದ್ರೆ ನಮಗೊತ್ತವೆ, ಅಂದ್ರೆ ಹೀಗಿರ್ಬೇಕು, ಹೀಗಾಗಬೇಕು, ಮುಂದೆ ಹೀಗಾಗಬೇಕು. ಅದಕ್ಕೆ ಅವರಿಗೆ ಅಧ್ಯಾಪಕರಾಗಿರುವ ಕಾರಣವೂ ಇರಬಹುದು, ಅದು ಮಾಡ್ತವೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ರೀತಿಯ ಆ ಮಾತುಗಳನ್ನ ಹುಡುಕಬೇಕಾದ ಅನಿವಾರ್ಯತೆ ಇಲ್ಲ. ಸಹಜವಾಗಿ ಓತಪ್ರೋತವಾಗಿ ಅದು ಬರುತ್ತದೆ ಎನ್ನುವಂಥದ್ದನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಟ್ಟು ನಾವೇನು ಬೇರೆ ಶಬ್ದದಲ್ಲಿ ವರ್ಣಿಸಬೇಕು ಅಂತಿಲ್ಲ, ಅದೊಂದು ಪರಿಪೂರ್ಣವಾದಂತಹ ಒಂದು ಪದ ಅಂತೇಳಿ. ಸೊಸೆಯಾಗಿ, ಗೃಹಿಣಿಯಾಗಿ, ಅಕ್ಕ ತಂಗಿಯಾಗಿ, ಗೆಳತಿಯಾಗಿ, ಕೊನೆಗೆ ಅಜ್ಜಿಯಾಗಿ, ಹಲವಾರು ರೀತಿಯಲ್ಲಿ ಅವಳ ಜೀವನ ಪದ್ಧತಿ ನಡೀತಾ ಹೋಗ್ತದೆ. ಕಷ್ಟ ಸಹಿಷ್ಣುಗಳು, ಅವರನ್ನು ಭೂಮಿಗೆ ನಾವು ಹೋಲಿಸ್ತೇವೆ. ಅವರಲ್ಲಿ ಒಂದು ಅಂತರ್ಮುಖಿಯಾದಂತಹ ಒಂದು ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಇವತ್ತು ನಾವು ಗಂಡಸರು ಒಂದು ರೀತಿ ಬೇರೆ, ನಾವೊಂದು ಗಂಡಸು ಸ್ವಭಾವದವರು, ನಾವೊಂದು ಬಿಂದಾಸ್ ಜನ ಅಂತ ನಮ್ಗೆ ಹೇಳ್ಬೋದು. ಒಂದು ಸಣ್ಣ ಮಾತನ್ನ ಹೇಳೋದಾದ್ರೆ ಬಿಂದಾಸ್ ಜನಗಳು. ನಾವೊಂದು ಬಹುರ್ಮುಖಿ ತುಂಬಾ ಸೀರೆ ಹೊದ್ದ ಸಾಂಪ್ರದಾಯಿಕ ನಿರಾಭರಣ ಸುಂದರಿ ಅಂತಿದೆ. ಬಹಳ ಒಳ್ಳೆಯ ಒಂದು ಪದಗಳು, ಪದ್ಯಗಳು ನಾವು ಮತ್ತು ಓದಿಸ್ತಾ ಇರುವಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಈ ಕವನ ಸಂಕಲನದಲ್ಲಿ ಚುಟುಕು ಇದೆ, ಆಯ್ಕು ಇದೆ, ಮುಕ್ತಕ ಇದೆ, ಷಟ್ಪದಿ ಇದೆ, ವಚನ, ಲಿಮೆರಿಕ್ ಕವನ, ಹನಿಗವನ, ಚಿತ್ರಕವನ, ಹಾಸ್ಯ ಕವನಗಳು, ಹಲವು ಪ್ರಕಾರಗಳು ಇಡೀ ಅವರ ಸಂಕಲನದಲ್ಲಿ ಇರುವುದು. ಇನ್ನು ಮುಂದೆ ಕೂಡ ಇವರ ಬಹಳ ಕೃತಿಗಳು ಇನ್ನು ಮುಂದೆ ಬರಲಿಕ್ಕೂ ಸಾಧ್ಯ ಇದೆ. ಗಂಡನ ಕಾವ್ಯಕ್ಕೆ ಸಹೃದ ಬೆಂಬಲ ನಂಗೆ ಇವತ್ತು ಸಿಕ್ಕಿದೆ. ಅವರ ಪ್ರೋತ್ಸಾಹನ ಪುಸ್ತಕ ಮಸಿ ಕಾಗದದ ಮೇಲೆ ಬಿದ್ದಾಗ ಬರೀ ಪದಗಳಾಗುವುದಿಲ್ಲ, ಅದು ಜೀವಂತ ಭಾವನೆಗಳಾಗ್ತದೆ. ಸರ್ ಹೇಳಿದ್ರು, ನಮ್ಮ ಕೋಪ ತಮಗೆ ಏನ್ ಅನ್ಸುತ್ತೋ ಅದನ್ನು ಬೇರೆ ಬೇರೆ ತರದಲ್ಲಿ ವ್ಯಕ್ತಪಡಿಸ್ತಾರೆ. ಕೆಲವರು ಕೋಪ ಮಾಡ್ಬೋದು, ಕೆಲವರು ಜಗಳ ಆಡ್ಬೋದು, ಕೆಲವರು ಅಳಬಹುದು, ಇನ್ನೊಬ್ಬರ ಜೊತೆ ಮಾತಾಡಿ ಅದನ್ನು